ಪರಿಶಿಷ್ಟರ ಒಳ ಮೀಸಲಾತಿಯನ್ನ ಜಾರಿಗೆ ತರುತ್ತಾ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಟಾಕೊಂಡಿದೆ. ಸದಾಶಿವ ಆಯೋಗದ ವರದಿ ಯಥಾವತ್ತಾಗಿ ಅನುಷ್ಠಾನವಾಗುತ್ತಾ? ನಿನ್ನೆ ದೆಹಲಿಯ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಒಳ ಮೀಸಲಾತಿ ವಿಚಾರ ಚರ್ಚೆಯಾಗಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾಶಿವ ಆಯೋಗದ ವರದಿ ಯಥಾವತ್ತಾಗಿ ಹಾಗಾದ್ರೆ ಅನುಷ್ಠಾನ ಆಗುತ್ತಾ ಅನ್ನುವಂತ ಚರ್ಚೆ ಕೂಡ ಈಗ ಶುರುವಾಗಿದೆ. ವರಿಷ್ಠರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯನವರು ಹಾಗಾದ್ರೆ ಈ ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತಾರಾ? ಒಳ ಮೀಸಲಾತಿಗೆ ಈಗಾಗಲೇ ದಲಿತ ಸಮುದಾಯದಲ್ಲೇ ಒಂದಷ್ಟು ಅಪಸ್ವರ ಕೂಡ ಇದೆ. ಹೀಗಾಗಿ ಅಹಿಂದ ನಾಯಕ ಅಂತಾನೆ ಖ್ಯಾತಿ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಕೈ ಹಾಕುವಂತ ಕೆಲಸವನ್ನ ಮಾಡ್ತಾರಾ? ಈ ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ಬಿಟ್ರೆ ಆಯಾ ಸಮುದಾಯದ ಅಂದ್ರೆ ಎಸ್ಸಿ ಸಮುದಾಯದಲ್ಲಿರುವಂತಹ ಒಳ ಪಂಗಡದಲ್ಲಿರುವಂತಹ ಜನಸಂಖ್ಯೆಯ ಆಧಾರವಾಗಿಟ್ಕೊಂಡು ಈ ಮೀಸಲಾತಿಯನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಸಮುದಾಯಗಳಿಗೆ ತೃಪ್ತಿಕರವಾದ್ರೂ ಇನ್ನೊಂದಷ್ಟು ಸಮುದಾಯಗಳಿಗೆ ಅಸಮಾಧಾನ ಇದ್ದೇ ಇರುತ್ತೆ. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನ ನೀಡಬೇಕು ಅನ್ನುವಂತ ವಿಚಾರ ಏನಿದೆ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯಗಳಿಗೆ, ರಾಜ್ಯ ಸರ್ಕಾರಕ್ಕೆ ಇದು ಬಿಟ್ಟಂತದ್ದು. ಆಯಾ ರಾಜ್ಯಗಳಲ್ಲಿ ಇರುವಂತಹ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಆ ಒಳ ಪಂಗಡಗಳೇನಿದ್ದಾವೆ, ಆ ಒಳ ಪಂಗಡಗಳಿಗೆ ಸೂಕ್ತವಾದಂತಹ ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನ ಕಲ್ಪಿಸ್ಕೊಡ್ಬೇಕು ಅಂದ್ರೆ ಆ ರಾಜ್ಯ ಸರ್ಕಾರವೇ ತೀರ್ಮಾನವನ್ನ ತೆಗೆದುಕೊಳ್ಳಲಿ. ಆ ಒಳ ಪಂಗಡದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದನ್ನ ಆಧಾರವಾಗಿಟ್ಕೊಂಡು ಅವ್ರು ಮೀಸಲಾತಿ ಕೊಡೋದಾದ್ರೆ ಕೊಡ್ಲಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನವನ್ನ ಹೇಳಿದೆ. ಹಾಗಾಗಿ ಯಾವ್ಯಾವ ರಾಜ್ಯದಲ್ಲಿ ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಈಗ ಈ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅನ್ನುವಂತ ಚರ್ಚೆ ಆಗ್ತಾ ಇದೆ. ಒಂದ್ ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ನ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸೂಚನೆ ಬಂದಿದ್ದೆ ಆದ್ರೆ, ಅಂದ್ರೆ ಫೈನಲ್ ಆಗಿ ಇದನ್ನ ಒಳ ಮೀಸಲಾತಿಯನ್ನ ನೀವು ಕೂಡ ಕರ್ನಾಟಕದಲ್ಲಿ ಜಾರಿಗೆ ತನ್ನಿ ಅಂತ ಹೇಳಿದ್ದೆ ಆದ್ರೆ, ಸಿದ್ದರಾಮಯ್ಯನವರಿಗೆ ಕೆಲ ಸಮುದಾಯಗಳಿಂದ ಪ್ರಶಂಸೆ ವ್ಯಕ್ತವಾದ್ರೂ ಇನ್ನೂ ಕೆಲ ಸಮುದಾಯಗಳಿಂದ ಅಸಮಾಧಾನ ಕೂಡ ವ್ಯಕ್ತವಾಗುತ್ತೆ. ಹಾಗಾಗಿ ಇದೆಲ್ಲದನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಏನ್ ನಡೆಯನ್ನ ಅನುಸರಿಸ್ತಾರೆ, ಅದು ಸದ್ಯದ ಕುತೂಹಲ.